ಬಲೆ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೈಸ್, ನಾನಿವತ್ತು ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಮ್ಮ ತೋಟದ ಕಡೆ ಹೋಗ್ತಾ ಇದ್ದೀವಿ. ಎಳ್ಳಿ ಕುಡಿಬೇಕಂತ. ಏನಕ್ಕಂದ್ರೆ ನಮ್ಮ ಅಪ್ಪ ಅಮ್ಮ ಕಾಯಿ ಕೊಡೋಕೆ ಹೊರಟಿದ್ದಾರೆ. ನಾವು ಎಳ್ಳಿ ಕುಡಿಯೋಣ ಅಂತ ಹೊರಟಿದ್ದೀವಿ. ತೋಟನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಗಾಯ್ಸ್. ಇದೇ ನಮ್ಮ ಗುಡ್ಡದ ತೋಟ, ಸೋ ಕಾಲ್ಡ್ ಗುಡ್ಡದ ತೋಟ. ಗೈಸ್ ನೋಡಿ, ಇವಾಗ ನಮ್ಮ ಡ್ಯಾಡಿ ಅವರು ಇದರಲ್ಲಿ ಕಾಯಿ ಕೆಡ್ತಾ ಇದ್ದಾರೆ. ಇನ್ನೊಂದಿದೆ, ಏನಾದರೂ ಮಾಡಿ ಕೆಡೋದು. ಗೈಸ್, ಈ ಮರದ್ದು ಕೆಡವಾಗಿದೆ. ಇವಾಗ ಅಲ್ಲೆಲ್ಲ ಮರಗಳನ್ನ ಕೆಡವಕ್ಕೆ ಹೋಗಿದ್ದಾರೆ. ಬನ್ನಿ ಹೆಂಗೆ ಕೆಡುತ್ತಿದ್ದಾರೆ ತೋರಿಸ್ತೀನಿ. ನಮ್ಮಪ್ಪ ಕಾಯಿ ಕೆಡುವಾಗ್ದಂಗೆ ನಮ್ಮಮ್ಮ ತಗೊಂಡು ಹೋಗ್ತಾ ಇದ್ದಾರೆ. ಈಗ ನಾವು ತಗೊಂಡು ಹೋಗಬೇಕು. ಒಂದೆರಡೆರಡು ಎಷ್ಟಾಗುತ್ತೆ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ತಗೊಂಡು ಹೋಗ್ತೀವಿ ಗೈಸ್. ಮುಂಚೆ ಎಲ್ಲ ನಾವೇ ಅಡುಕ್ತಿದ್ವು, ಇವಾಗ ಆಗಲ್ಲ. ಇವಾಗ ಸ್ವಲ್ಪ ಮೈ ಬಗ್ಗಲ್ಲ ಬೆಂಗಳೂರಿಗೆ ಹೋದಾಗಿಂದ. ಆದರೂ ಕೆಲಸ ಮಾಡ್ತೀವಿ ಮನೇಲಿ. ಬಲೆ ಗಾಯ್ಸ್, ಗಣ ಬಿದ್ದುಬಿಟ್ಟಿತ್ತು. ಇನ್ನೊಂದು ಸ್ವಲ್ಪದ್ರಲ್ಲಿ ನನಗೂ ಏಟಾಗ್ಬಿಡ್ತಿತ್ತು ಕುಡ್ಲಲ್ಲಿ. ಬಟ್ ಸ್ವಲ್ಪದ್ರಲ್ಲಿ ಮಿಸ್ ಆಗಿದ್ದೀನಿ. ಕೇರ್ಫುಲ್ಲಾಗಿರಬೇಕು ಗಾಯ್ಸ್. ಗೈಸ್ ನೋಡಿ, ಕಾಯಿ ಹಿಡಕ್ತಾವಳೆ. ಎಷ್ಟು ತಗೋತಾವಳೆ ನೋಡೋಣ. ಎಷ್ಟು ಹಿಡ್ಕೊಂತೀಯ? 6 ಅಷ್ಟೇ ಅಷ್ಟೇ ನಿನ್ನ ಕೆಪಾಸಿಟಿ? ಅಷ್ಟೇ. ನಾನು ಇವಾಗೆಲ್ಲ ಕೆಲಸ ಮಾಡ್ತಾ ಇರಲಿಲ್ಲ ಗಾಯ್ಸ್. ನಾನು ಚಿಕ್ಕವಳಿದ್ದಾಗ ತುಂಬ ಕೆಲಸ ಮಾಡ್ತಾ ಇದ್ದೆ. ಸಾಕು, ಸುಳ್ಳು ಹೇಳ್ಬಿಡ. ನಡಿ ಅನಮ್ಮ. ನಮ್ಮಮ್ಮ ಸಪೋರ್ಟ್ ಮಾಡ್ತಿದ್ದಾರೆ ಗಾಯ್ಸ್. ನಾನು ಜಾಸ್ತಿ ಕೆಲಸ ಮಾಡ್ತಿದ್ದಳು. ಫೈನಲಿ ಇಷ್ಟು ಕೆಡವಿದ್ದೀವಿ ಗಾಯ್ಸ್. ಇನ್ನು ತುಂಬ ಇದೆ. ಬನ್ನಿ ಗೈಸ್, ತೋಟದಲ್ಲಿ ಸೌಂಡ್ ಹೆಂಗೆ ಬರ್ತಾ ಇದೆ ನೋಡಿ, ಗಾಳಿದು ನೋಡಿ. ಇಲ್ಲೇನಾದರೂ ಹಾಸ್ಕೊಂಡು ಮಲ್ಕೊಂಡ್ಬಿಟ್ರೆ ನೆಮ್ಮದಿ ಜೀವನ. ಆ ಟೌನಲ್ಲಿ ಆ ಸೌಂಡು, ಆ ಪೊಲ್ಯೂಷನಲ್ಲಿ ಇರೋದಕ್ಕಿಂತ ಇದನ್ನು ಕೇಳಿಸ್ಕೊಳ್ಳಿ. ನೀವು ಒಂದು 5 ಸೆಕೆಂಡ್ ಕೇಳಿಸ್ಕೊಳ್ಳಿ. ಅಚ್ಚಾ ಹೀಗೆ ಗೈಸ್, ಇವಾಗ ನಮ್ಮ ಮಮ್ಮಿ ಮತ್ತು ನಮ್ಮ ಅಪ್ಪ ಆ ತೋಟದಲ್ಲಿದ್ದಾರೆ. ನಾವು ಹೋಗ್ಬಿಟ್ಟು ಎಳ್ನೀರು ಕೆಡಿಸ್ಕೊಂಡು ಕುಡಿಬೇಕಂತ ಹೋಗ್ತಾ ಇದ್ದೀವಿ. ಕ್ಯಾನ್ ಆಲ್ರೆಡಿ ಅವ್ರು ಬರ್ತಾ ಇದ್ದಾರೆ. ಮೈ ಗಾಡ್, ಏನು ಮಾಡಿದ್ವಿ ಇವಾಗ? ಆಲ್ರೆಡಿ ಬರ್ತಾ ಇದ್ದಾರೆ. ಕೆಡವಿರ್ತಾರೆ. ಕೆಡವಿಲ್ಲ ಅಂದರೆ ವಾಪಸ್ ಹೋಗ್ಬಿಟ್ಟು ಕೆಡ್ಸೋಣ ಅಷ್ಟೇ. ಕೇಳ್ಕೊ ಬಂದಿದ್ರೆ ಕುಡಿಯೋಣ ಅಷ್ಟೇ ಅಷ್ಟೇ ಅಷ್ಟೇ. ಏನಂತೀರ ಅಪ್ಪ? ಎಳ್ನೀರು ಅಲ್ಲೆಲ್ಲಿದೆ? ಅಲ್ಲಿಲ್ಲ ಅಲ್ಲ, ಕೆಡುತ್ತೆ ತಾನೆ. ಅಮ್ಮ ಇದೆ ನೋಡಿ, ಬ್ಯೂಟಿಫುಲ್ ಬಡಪ್ಪಾಯಿ. ಗೈಸ್, ಇದು ನಮ್ಮ ತೋಟದ ಪಕ್ಕದಲ್ಲಿ ಇದೆ ಇದು ಮನೆ. ನಮಗೇನಾದರೂ ಬೇಕು ಅಂದರೆ ಮಳೆ ಗಿಳೆ ಬಂತು ಅಂದರೆ ನಾವು ಇಲ್ಲಿಗೆ ಬರೋದು ಯಾವಾಗೂ. ಆ ಮನೆ ಹತ್ರ ಹೋಗೋಣ ಬನ್ನಿ. ಇವಾಗ ನೋಡಿ, ಅದೇ ಮನೆ ಅದು. ಹೋಗೋಣ. ಕಸಿ ಮಾವಿನಕಾಯಿ ಅಂತಾರೆ ಗೈಸ್ ನಮ್ಮ ಕಡೆ. ಎಷ್ಟೊಂದು ಬಿಟ್ಟಿದೆ ನೋಡಿ ಗೈಸ್. ನಾವು ಈ ಥರ ಟೊಂಗೆ ಇರುತ್ತಲ್ಲ, ರೊಂಗೆ ಇದನ್ನ ಹೆಂಗೆ ಗೈಸ್ ನೋಡಿ. ಚಿಲ್ಕ ಇದು, ತೆಗಿ ಚಿಲ್ಕ. ನೋಡಿ, ಲಾಕ್ ನೋಡಿ ಹೆಂಗೆ ಮಾಡಿದ್ದಾರೆ, ಲಾಕ್ ಸಿಸ್ಟಮ್. ನಾಯಿ ಓಡ್ ಬರ್ತಿದೆ. ಹೋಗೆ ಹೋಗೋ. ಅಲ್ಲ, ನಾವೇನೋ ಫುಲ್ ಸ್ಟ್ರಾಂಗ್ ನಾಯಿ ಅನ್ಕೋಬಿಟ್ರೆ ಇದು. ಹೋಗಿ ಆ ಕಡೆ ನಡಿ. ಗಾಯ್ಸ್ ನೋಡಿ, ಅಳಿಶ್ನ ಹಣ್ಣು ಎಷ್ಟೊಂದು ಬಿಟ್ಟಿದೆ ಈ ಮರದಲ್ಲಿ. ವಾವ್, ಗೈಸ್ ನೋಡಿ, ದನ ಕರುಗಳಿಗೆಲ್ಲ ನೀರು ಕುಡಿಯೋಕೆ ಹಿಂಗೆ ಮಾಡಿದ್ದಾರೆ ನೋಡಿ. ಇದು ದಾಸವಾಳದ ಮರ. ಮತ್ತೆ ಇಲ್ಲಿ ಬಟನ್ಸ್ ಹಾಕ್ತಿದ್ದಾರೆ. ಇದೆಲ್ಲ ಬಟನ್ಸ್.
ಗೈಸ್ ಹಿಂಗೆ ವಿಲೇದೆಲೆ ಹಾಕಿದ್ದಾರೆ, ಇಲ್ಲಿ ತೋರಿಸ್ತೀವಿ ಬನ್ನಿ. ಬೇಜಾರಾದಾಗ ಎಲೆ ಹಾಕ್ಕೊಳ್ಳೋದು. ಆಮೇಲೆ ನೋಡಿ ಗೈಸ್ ಇಲ್ಲಿ ಹಸು ಎಲ್ಲ ಸಾಕೊಂಡಿದ್ದಾರೆ, ದನ ಮತ್ತೆ ಹಸು ನೋಡಿ. ಗೈಸ್ ಪೀಸ್ಫುಲ್ ಆಗಿದೆ ಇಲ್ಲಿ, ಸುತ್ತಮುತ್ತ ತೋಟ, ಸುತ್ತಮುತ್ತ ತೋಟ, ಇಲ್ಲಿ ಮನೆ. ಗೈಸ್ ಇಲ್ಲಿ ತಂತಿ ಕಂಬನ ಹೂಣಕ್ಕೆ ಒಂದು ಫ್ಯಾಕ್ಟ್ರಿ ಮಷಿನ್ ಕರ್ಸಿದ್ದಾರೆ, ಅದು ಹೆಂಗಿದೆ ಅಂತ ತೋರಿಸ್ತೀವಿ ಬನ್ನಿ. ಹತ್ರಕ್ಕೆ ಹೋಗೋಣ. ಹೀಗೆ ಕಂಬ ಎತ್ಬಿಟ್ಟಲ್ಲ ಹಾಕ್ತಾರೆ. ಎಳ್ನೀರು ಕೆಡವಕ್ಕೆ ಗಣ ಹೆಂಗೆ ಕಟ್ತಿದ್ದಾರೆ ನೋಡಿ ನಮ್ಮ ಡ್ಯಾಡಿ. ಆ ಥರ ಈ ಥರ ಅಂತ ಏನಿಲ್ಲ, ಇದು ನಮ್ಮ ಅಮ್ಮನ ಸ್ಯಾರಿದು ಡಿಸೈನ್ ಅಷ್ಟೇ. ಇದ್ರಲ್ಲಿ ಬೇಕಾದ್ರೂ ಕಟ್ಬೋದು, ನೀವು ತಲೆ ಓಡಿಸ್ಬೇಕಷ್ಟೇ. ಕೆಡವರ್ ಯಾರಾದ್ರೇನು, ಕುಡಿಯೋರು ನಾವಾಗಿರ್ಬೇಕು. ಮತ್ತೆ ನಾವು ಚಿಕ್ಕ ವಯಸ್ಸಿಂದನೂ ಇದೇ ಮರದಲ್ಲೇ ಕುಡಿಯೋದು. ಇದು ಇಷ್ಟಿತ್ತು ಮರ, ಇವಾಗ ಇಷ್ಟು ದೊಡ್ಡದಾಗ್ಬಿಟ್ಟಿದೆ. ಹೆವಿ ಟೇಸ್ಟ್ ಇರುತ್ತೆ ಇದರಲ್ಲಿ, ಸಕ್ಕರೆ ಥರ ಇರುತ್ತೆ ಇದ್ರಲ್ಲಿ ಎಳ್ನೀರು. ನಾನು ಕೂಡ ಎಳ್ನೀರು ಕುಡಿತಾ ಇದ್ದೀನಿ ಗಾಯ್ಸ್. ಇದಾಗಿತ್ತು ಇವತ್ತಿನ ವ್ಲಾಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಯಾವ ಥರ ವಿಡಿಯೋ ಮಾಡಬೇಕಂತ ಕಮೆಂಟ್ ಮಾಡಿ.